ನಿಮ್ಮ ಸಂಘಟನೆ RSS ರೀತಿಯ ಹಿಂದುತ್ವ ಪರ ಸಂಘಟನೆ ಮೇಲಿರೋ ಅತ್ಯಂತ ಗಂಭೀರವಾದ ಆರೋಪ ಅಂತಂದ್ರೆ ಕೇವಲ ಮೇಲ್ವರ್ಗದ, ನಾನು ಈ ಜಾತಿ ಪದ್ಧತಿ ಮೇಲ್ವರ್ಗ ಕೆಳವರ್ಗ ವೈಯಕ್ತಿಕವಾಗಿ ನಮ್ದೇ ಹೋದ್ರೂ ಕೂಡ ಆರೋಪ ಇರೋದ್ರಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕೇವಲ ಮೇಲ್ವರ್ಗದವರಿಗೆ ಉನ್ನತ ಹುದ್ದೆ ಸಿಗುತ್ತೆ, ಶೂದ್ರರು ದಲಿತ ಮಕ್ಕಳನ್ನ ಬೀದಿ ಹೆಣವಾಗ್ಲಿಕ್ಕೆ ಬಿಡ್ತಾರೆ. ಈ ಸಂಘಟನೆಯಲ್ಲಿ ಇರುವಷ್ಟು ಜಾತಿ ತಾರತಮ್ಯ ಬೇರೆ ಕಡೆ ಇಲ್ಲ. ಹೆಸರಿಗೆ ಹಿಂದುತ್ವ ಸಂಘಟನೆ, ಒಳಗಿರೋದು ಜಾತಿ ಪದ್ಧತಿ ಆರೋಪ ಇದೆ. 100ಕ್ಕೆ 100 ಇದು ಸುಳ್ಳು. ಹಸಿ ಸುಳ್ಳನ್ನು ಹೇಳಿಕೊಂಡು ಅಪಪ್ರಚಾರ ಮಾಡಿ ಇವತ್ತು ಹಿಂದೂ ಸಂಘಟನೆಯ ಮೂಲಕ ಆಗ್ತಾ ಇರುವಂತ ಒಂದು ಒಳ್ಳೆಯ ಕೆಲಸಕ್ಕೆ ಅಡ್ಡಿ ಮಾಡುವಂತ, ತೊಂದರೆ ಕೊಡುವಂತ, ವಿಷಬೀಜ ಬಿತ್ತುವಂತ ಪ್ರಕ್ರಿಯೆ ಈ ಆರೋಪ. ಇದು ಹಸಿ ಸುಳ್ಳು, ಈ ಸಾಧ್ಯನೇ ಇಲ್ಲ. ಹಿಂದೂ ಸಂಘಟನೆಗಳಲ್ಲಾಗ್ಲಿ, RSS ನಲ್ಲಾಗ್ಲಿ, ವಿಶ್ವ ಹಿಂದೂದಲ್ಲಾಗ್ಲಿ ಯಾವ ಇದರಲ್ಲೂ ಕೂಡ ಈ ರೀತಿಯ ತಾರತಮ್ಯ ಇಲ್ಲ. ಚಿತ್ತಾಪುರದಲ್ಲಿ ಏನಾಯ್ತು ತಾವು ಕೂಡ ಗಮನಿಸಿದ್ರಿ. RSS ನ ಪಥಸಂಚಲನಕ್ಕೆ ವಿರುದ್ಧವಾಗಿ ನಿಂತಿದ್ದು ಯಾವುದೋ ಮುಸ್ಲಿಂ ಸಮುದಾಯದ ಪಥಸಂಚಲನ ಅಲ್ಲ. ಜೈ ಭೀಮ್ ಹೆಸರಲ್ಲಿ ಆರ್ಮಿ ಬಂತು, ಜೈ ಭೀಮ್ ಹೆಸರಲ್ಲಿ ಪಥಸಂಚಲನ ಮಾಡಲಾಯಿತು. ಅಲ್ಲಿದ್ದವರು ಹಿಂದೂಗಳೇನೆ. ಚಿತ್ತಾಪುರ್ ಘಟನೆ ಏನಿದೆಯಲ್ಲ, ಇಡೀ ರಾಜ್ಯಕ್ಕೊಂದು ಕಲಂಕ. ಇದು ಪ್ರಿಯಾಂಕಾ ಖರ್ಗೆ ಅವರು ನೇರವಾಗಿ RSS ಗುರಿ ಇಟ್ಟು ಇದೆಲ್ಲವನ್ನೂ ಪ್ರಕ್ರಿಯೆಯನ್ನ ಮಾಡಿದ್ರು. ಹೆದರಿಸುವಂತಹ, ಬೆದರಿಸುವಂತಹ, RSS ಮೇಲೆ ಎಲ್ಲ ರಾಡಿ ಸಿಡಿಸುವಂತಹ, ಕೆಟ್ಟ ಅಪಪ್ರಚಾರ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡಗಿದ್ರು. ಪ್ರಿಯಾಂಕಾ ಖರ್ಗೆ ಒಬ್ಬರೇ ಅಲ್ಲ, ನೆಹರೂದಿಂದ ಪ್ರಾರಂಭ ಆಗಿದೆ. ನೆಹರೂದಿಂದ ಹಿಡಿದು ನೆಹರು ವಂಶಸ್ಥರು ಎಲ್ಲರೂ ಸೇರಿ, ಅಷ್ಟೇ ಅಲ್ಲ ಕಮ್ಯುನಿಸ್ಟರು, ಕ್ರಿಶ್ಚಿಯನ್ರು, ಮುಸ್ಲಿಮರು ಈ ರೀತಿಯ ಈ RSS ಮೇಲೆ, ಹಿಂದೂ ಸಂಘಟನೆಗಳ ಮೇಲೆ ಈ ರೀತಿಯ ಆರೋಪವನ್ನ ಮಾಡ್ತಾ ಬಂದಿದ್ದಾರೆ. ಆದರೆ ಆನೆ ಮಾದರಿಯಲ್ಲಿ ಹೆಜ್ಜೆಯನ್ನು ಇಡುತ್ತಾ ಇವತ್ತು RSS 100 ವರ್ಷದ ಆಚರಣೆಯನ್ನ ಮಾಡ್ತಾ ಇದೆ. ಯಾವುದಕ್ಕೂ ಲಕ್ಷ್ಯ ಕೊಟ್ಟಿಲ್ಲ ರೀ. ನಿಮ್ಮ ಅಪಪ್ರಚಾರ, ನಿಮ್ಮ ಅಪಮಾನ, ಅವಮಾನ, ತಡೆ, ಕಾಯ್ದೆಯ ದುರುಪಯೋಗ, ಇದನ್ನೆಲ್ಲವನ್ನೂ ದಾಟಿ ಇವತ್ತು RSS ಜಗತ್ತಿನಲ್ಲಿ ನಂಬರ್ 1 ಸಂಘಟನೆಯಾಗಿ ನಿಂತಿದೆ. ಹಿಂದೂ ಸಂಘಟನೆಗಳು ಸಾವಿರಾರು ಜನರನ್ನ ಸೇರಿಸ್ತೀವಿ ಅಂತ ಬೊಬ್ಬೆ ಹೊಡ್ಕೊಳ್ತಾ ಇದ್ರು. ಆದ್ರೆ 300 ಜನಕ್ಕೆ ರಿಸ್ಟ್ರಿಕ್ಟ್ ಮಾಡದೆ ಇದು ನನ್ನ ಗೆಲುವು ಪ್ರಿಯಾಂಕರ್ಗೆ ಹೇಳ್ತಿದ್ದಾರೆ. ಎಲ್ಲದಕ್ಕೂ ಅನುಮತಿ ಪಡೆದಲ್ಲೇ ನಾವು ಹೋಗಿದ್ದೇ ಮಾರ್ಗ ಅಂತ ಬೀಗ್ತಾ ಇದ್ರು. ಎಲ್ಲದಕ್ಕೂ ಅನುಮತಿ ಪಡೆಯೋ ತರದಲ್ಲಿ ಮಾಡಿದ್ದೇನೆ ಪ್ರಿಯಾಂಕರ್ಗೆ ಅವರ ಮಾತು. ಮೋಹನ್ ಭಾಗವತ್ರನೇ ಬೆಂಗಳೂರಿಗೆ ಬಂದು ಭಾಷಣ ಮಾಡೋ ರೀತಿಯಲ್ಲಿ ಮಾಡ್ಬಿಟ್ಟೆ. RSSಗೆ ನಾನು ಮುಟ್ಟಿಸಿದ ಬಿಸಿ ಇದು ಪ್ರಿಯಾಂಕರ್ಗೆ ಅವರ ವಾದ. ನೋಡಿ, ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಇಡೀ ಕರ್ನಾಟಕದ ಹಿಂದೂ ಸಂಘಟನೆಗಳ ಏಳಿಗೆಯನ್ನ ಸಹಿಸ್ತಾ ಇಲ್ಲ. ಹಿಂದೂ ಸಂಘಟನೆಗಳೇನು ಜಾತಿ ಸಂಘಟನೆಗಳಲ್ಲ, ಪಕ್ಷದ ಸಂಘಟನೆಗಳಲ್ಲ, ಯಾವುದೋ ಒಂದು ಮತದಗೋಸ್ಕರ, ರಾಜ್ಯಕ್ಕೋಸ್ಕರ ಮಾಡ್ತಾ ಇರುವಂತದ್ದಲ್ಲ, ದೇಶಕ್ಕೋಸ್ಕರ ಮಾಡ್ತಾ, ಹಿಂದೂಗಳಿಗೆ ಮಾತ್ರ. ಹಿಂದೂ ಅನ್ನುವಂಥದ್ದೇ ಈ ಶಬ್ದದಲ್ಲಿ ಎಲ್ಲಾ ಜಾತಿಗಳು, ಎಲ್ಲಾ ದೇಶಭಕ್ತರು ಸೇರ್ಕೊಂಡಂತ ಈ ಹಿಂದೂ ಶಕ್ತಿ ಬೆಳೀತಾ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ನಮ್ಮ ಇತ್ತೀಚೆಗೆ ನಡೆದಂತಹ ಕೆಲವೊಂದು ಕಾರ್ಯಕ್ರಮಗಳು, ಗಣೇಶನ, ಹಿಂದೂ ಮಹಾಗಣಪತಿಯ ಮೂಲಕ ಗಣೇಶ ವಿಸರ್ಜನೆಯ ಸಮಾರಂಭ, ರಾಮನವಮಿ, ಹನುಮ ಜಯಂತಿ, ಇಂಥ ಪ್ರಚಂಡ ಇವತ್ತು ಲಕ್ಷಗಟ್ಟಲೆ ಜನ ಸೇರ್ತಾ ಇದ್ದಾರೆ. ಹಿಂದೂ ಅಂತ ಸೇರ್ತಾ ಇದ್ದಾರೆ, ಕೇಸರಿ ಶಾಲ್ ಹಾಕೊಂಡು ಬರ್ತಾ ಇದ್ದಾರೆ. ಇವತ್ತು RSS ಇಡೀ ದೇಶದಲ್ಲಿ 1 ಲಕ್ಷ ಹಿಂದೂ ಸಮಾವೇಶ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ದಾರೆ. ಇನ್ನು ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ರಿಂದ ಮೋಹನ್ ಭಾಗವತ್ ಅವರು ಬಂದ್ರು ಅಷ್ಟು ಕೆಳಮಟ್ಟಕ್ಕೆ ಇಳಿಬೇಡಿ ಪ್ರಿಯಾಂಕಾ ಖರ್ಗೆ ಅವರೇ. ಅವರ ಪ್ರವಾಸ ಮೊದಲೇ 6 ತಿಂಗಳ ಮುಂಚೆನೇ ನಿಶ್ಚಯ ಆಗಿರುತ್ತೆ. ನೀವು ಹೇಳಿದ ಮೇಲೆ ನಿಶ್ಚಯ ಆಗುವುದಿಲ್ಲ. ನೀವು ಅಷ್ಟೂ ಕೂಡ ಬುದ್ಧಿ ನಿಮಗಿಲ್ಲ. ಅವರು ಬಹಳದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ RSS ಪ್ರಮುಖರಾಗಿದ್ದಾರೆ. ಅವರನ್ನ ನಿಮ್ಮ ಜೊತೆಗೆ ಮಾತನಾಡುವಂತಹದ್ದು ಯೋಗ್ಯತೆನೇ ಇಲ್ಲ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. 10 ಇವತ್ತು ಆ ಶಾಂತ ರೀತಿಯಿಂದ ಹೋಗ್ತಾ ಇರುವಂತ ಅಯ್ಯಪ್ಪನ ಮಾಲಾಧಾರಿಗಳು, ಓಂ ಶಕ್ತಿಯ ಮಾಲಾಧಾರಿಗಳು, ಮಹಿಳೆಯರು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಲ್ಲೆಸಿತಾರಂತಂದ್ರೆ ಏನ್ ಸೊಕ್ಕ? ಯಾಕೆ ಕಲ್ಲೆಸಿದ್ರಿ? ಏನ್ ಪಾಕಿಸ್ತಾನ್ ಜಿಂದಾಬಾದ್ ಅಥವಾ ಮುಸ್ಲಿಮರ ವಿರುದ್ಧ ಏನಾದ್ರೂ ಮಾತಾಡಿದ್ರು ಅವರು? ಅವ್ರ ಪಾಡಿಗೆ ಅವ್ರು ಭಜನೆ ಮಾಡ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕಲ್ಲೆಸೆಯುವಂತ ಸೊಕ್ಕ? ಈ ಮಾನಸಿಕತೆ ಇದೆಯಲ್ಲ, ಇದನ್ನೇ ನಾವು ತಡೆಯುವಂತಹ ಪ್ರಕ್ರಿಯೆ ಮಾಡಬೇಕಾಗಿದೆ ಅಂತನ್ನುವಂಥದ್ದನ್ನು
ಯಾರೋ ಹುಡುಗರನ್ನ 3 ಜನ ನಾಟಕ ಮಾಡಿ 3 ಜನ ಹುಡುಗರನ್ನ ಹಿಡಿದು ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ರು, ಅದು ಕೂಡ ಅಪ್ರಾಪ್ತ ಅಂತೇಳಿ. ಅಪ್ರಾಪ್ತ ಅಲ್ಲ ಇದು. ಆಯ್ತು, ಅಪ್ರಾಪ್ತನೇ ನೀವು ಹಿಡಿದಿದ್ರೆ ಕಲ್ಲೆಸೆದಿದ್ದಾರೆ ಅಂತ ಅನ್ಕೊಂಡು, ಆದ್ರೆ ಹಿಂದೆ ಯಾವುದೋ ಒಂದು ವಿಚಾರಧಾರೆ ಇದೆ. ಈಗ ಮೆರವಣಿಗೆ ಹೋಗ್ತಾ ಇರೋದು ಅಲ್ಲಾನ ವಿರುದ್ಧ, ಕುರಾನಿನ ವಿರುದ್ಧ. ಇದು ನಾವು ಬಹುಪೋಷಕರ ಅಂದ್ರೆ ಬಹಳಷ್ಟು ದೇವರುಗಳನ್ನು ಉಪಾಸನೆ ಮಾಡುವಂತಹ ವ್ಯಕ್ತಿಗಳ ಮೆರವಣಿಗೆ. ಏಕದೇವೋಪಾಸನ ಅಲ್ಲಾನ ಉಪಾಸಕರ ನಾವು ಇದನ್ನು ಒಪ್ಪಲ್ಲ. ಈ ಹುಡುಗರ ಮಾನಸಿಕತೆಯಲ್ಲಿ ತುಂಬಿದ್ದೆ ಮದರ್ಸನೇ ಭಯೋತ್ಪಾದಕ ಸೆಂಟರ್ಗಳು ಇರೋದೇ ಮದರ್ಸಗಳು ಅಂತನ್ನುವಂತಹದ್ದು ಹೇಳ್ತೀನಿ. ಹಿಂದೂಗಳು ಒಂದಾಗೋದು, ಹಿಂದೂಗಳ ಸಂಘಟನೆ ಆಗೋದು ಎಷ್ಟು ಅನಿವಾರ್ಯ ಇದೆ, ಮುಖ್ಯ ಇದೆ, ಹಾಗೆ ಹೇಗಾಗಬೇಕು ಹಿಂದೂಗಳ ಏಕೀಕರಣ? RSS 100 ವರ್ಷದಿಂದ ನಮ್ಮನ್ನೆಲ್ಲರನ್ನೂ ಕೂಡ ಒಗ್ಗೂಡಿಸಿ ಒಂದು ವಿಚಾರಧಾರೆ, ಒಂದು ಗುರಿಯನ್ನಿಟ್ಟರು. ಹಿಂದೂ ರಾಷ್ಟ್ರ ನಮ್ಮ ಗುರಿ, ಹಿಂದೂ ಸಂಘಟನೆಯ ನಮ್ಮ ದಾರಿ ಅಂತನ್ನುವಂಥದ್ದು ಹೇಳಿ ಮಾಡಿದ ಪರಿಣಾಮದಿಂದ ಇವತ್ತು ನಮ್ಮಂಥ ಸಣ್ಣ ಪುಟ್ಟ ಸಂಘಟನೆಗಳು, ನಾಯಕರು, ವಿಚಾರಧಾರೆಗಳು ಇಡೀ ದೇಶದಲ್ಲಿ ಇವತ್ತು ಬೆಳೆದು ನಿಂತಿದ್ದಾವೆ. ಆದರೆ ಇದು ಸಾಲದು, ಇದು ಏನೇನೂ ಸಾಲದು. ಹಿಂದೂ ಸಮಾಜ ಸಮುದ್ರ ಇದೆ. ಸಮುದ್ರದ ಮಧ್ಯದಲ್ಲಿ ಒಂದು ಲೋಟ ಹಿಡ್ಕೊಂಡು ನಾವು ಶ್ರೀರಾಮ್ ಸೇನೆ ಸಂಘಟನೆಯವರು ನಿಂತಿದ್ದೀವಿ. ಇನ್ಯಾವುದೋ ಸಂಘಟನೆ ಇನ್ನೊಂದು ಬಕೆಟ್ ಹಿಡ್ಕೊಂಡು ನಿಂತಿದೆ. ಅಂದ್ರೆ ಅಷ್ಟೇ ನಮ್ಮ ಕೆಪಾಸಿಟಿ ಇದೆ. ಆದರೆ ಎಲ್ಲಾ ಹಿಂದೂ ಸಂಘಟನೆಗಳು ಒಟ್ಟಾಗುವಂತ ಅನಿವಾರ್ಯತೆ, ಅವಶ್ಯಕತೆ ಇವತ್ತಿದೆ. ಇದನ್ನು RSS, ವಿಶ್ವ ಹಿಂದೂ ಪರಿಷತ್ನವರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತೇಳಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಹಿಂದೂಗಳ ಏಕೀಕರಣದಲ್ಲಿ ಮಂದಿರಗಳ ಪಾತ್ರ ಏನು? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ನಾವು ಮಾತನಾಡ್ತಿರುವ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಇವತ್ತು ಸೋಮನಾಥದಲ್ಲಿದ್ದಾರೆ. 1000 ವರ್ಷಗಳ ಹಿಂದೆ ಮೊದಲ ಪೆಟ್ಟನ್ನ ತಿಂದಂತ ದೇವಸ್ಥಾನ ಇವತ್ತಿಗೂ ಕೂಡ 17 ಬಾರಿ ದಾಳಿ ಆದ್ರೂ ಕೂಡ ಹಿಂದೂಗಳ ಆಸ್ತೆಯ ಪ್ರತಿಬಿಂಬವಾಗಿ ನಿಂತಿದೆ ಅನ್ನೋದ್ರ ಸೆಲೆಬ್ರೇಷನ್ ನಡೀತಾ ಇದೆ. ಅಲ್ಲೊಂದು ಸ್ವಾಭಿಮಾನಿ ಪರ್ವ ಅಂತ ಹೇಳಿ ನಡೆಸಲಾಗ್ತಾ ಇದೆ. ಸೊ ಈ ಮಂದಿರಗಳ ಪುನಃಸ್ಥಾಪನೆಯಿಂದಾಗಿ ಹಿಂದೂಗಳ ಸ್ವಾಭಿಮಾನವನ್ನ ಎತ್ತಿ ಹಿಡಿಯೋ ಪ್ರಯತ್ನ ಎಷ್ಟು ಮುಖ್ಯ ಇದೆ? ಮಂದಿರಗಳ ಪಾತ್ರ ಒಟ್ಟಾರೆ ಹಿಂದುತ್ವದ ಮುಂದುವರಿಸಿಕೊಂಡು ಹೋಗುವ ಪ್ರಕ್ರಿಯೆಯಲ್ಲಿ. ನೋಡಿ, ಇವತ್ತು 11ನೇ ತಾರೀಕು, ಇವತ್ತಿನ ದಿನನೇ ನಮ್ಮ ನೆಚ್ಚಿನ ಪ್ರಧಾನಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು 1000 ವರ್ಷದ ಹಿಂದೆ ನಡೆದಂತಹ ಮೊಹಮ್ಮದ್ ಗಜನಿ ಮಹಮೂದ್ ಅವರಿಂದ ನಡೆದಂತಹ ದಾಳಿಯ ಪ್ರತೀಕವಾಗಿ ಒಂದು ದೇವಸ್ಥಾನ, ಭವ್ಯ ದೇವಸ್ಥಾನ ನಿಂತಿದ್ದಕ್ಕೆ ಇವತ್ತು ಭೇಟಿ ಕೊಡ್ತಾ ಇದ್ದಾರೆ. ನಾನು ಅವರಿಗೆ ಸಾವಿರ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲಿಯವರೆಗೆ ಯಾವುದೇ ಪ್ರಧಾನಿ ಈ ಮಾದರಿಯಲ್ಲಿ ದೇವಸ್ಥಾನಗಳಿಗೆ, ಗುರುದ್ವಾರಗಳಿಗೆ, ಜೈನ ಮಸೀದಿಗಳಿಗೆ ಹೋಗಿದ್ದ ಉದಾಹರಣೆ ಎಲ್ಲೂ ಇಲ್ಲ. ಇವರೆಲ್ಲ ದರ್ಗಾಕ್ಕೆ ಹೋದ್ರು, ಮಸೀದಿಗೆ ಹೋದ್ರು, ಇನ್ಯಾವುದೋ ರಾಜಸ್ಥಾನದ ಇದಕ್ಕೆ ಹೋಗಿ ಚಾದರ್ ಹಾಕಿ ಬಂದ್ರು. ಆದರೆ ದೇವಸ್ಥಾನಗಳಿಗೆ ಹೋದಂತ, ದೇವಸ್ಥಾನಗಳಲ್ಲಿ ಕೂತಂತ, ದೇವಸ್ಥಾನಗಳನ್ನು ಉದ್ಧಾರ ಮಾಡಿದಂತ ಯಾವ ಪ್ರಧಾನಿ ಇಲ್ಲ ಎಕ್ಸೆಪ್ಟ್ ನರೇಂದ್ರ ಮೋದಿ. ಅವರನ್ನು ನಾವು ಅಭಿನಂದಿಸಲೇಬೇಕು ಅಂತನ್ನುವಂತದ್ದು ಹೇಳ್ತೀನಿ. ಮತ್ತು ಇದರ ಜೊತೆಗೆ ಆ 1000 ವರ್ಷದ ಹಿಂದೆ ಆ ದಾಳಿಯ ಮಾನಸಿಕತೆ ಅಂತನ್ನುವಂಥದ್ದು, ಈಗ ನೀವು ಹೇಳಿದ್ದು ಬಹಳ ಒಳ್ಳೆ ಇದಿದ್ದು. ದೇವಸ್ಥಾನ ಅಂತನ್ನುವಂಥದ್ದು 4 ಗೋಡೆಯ ಕಟ್ಟಡ ಅಲ್ಲ. ಅಲ್ಲಿ ದೇವರನ್ನ ನಾವು ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ. ಪ್ರಾಣ ಪ್ರತಿಷ್ಠೆ ಮಾಡಲು ಭಕ್ತಿ ಭಾವನೆ ಎಲ್ಲವೂ ಕೂಡ ಕೇಂದ್ರಿತವಾದಂತಹ ಹಿಂದೂ ಸಮಾಜ ಬದುಕಿದೆ. ನಮಗೆ ಹೆದರಿಕೆ, ನಮಗೆ ಏನೋ ತಪ್ಪು ಮಾಡಿದ್ರು ಕೂಡ ನಮಗೆ ಇಲ್ಲೊಂದು ದೇವಸ್ಥಾನ ಇದೆ, ಅಲ್ಲಿ ಹೋಗಿ ನಾವು ಸಮಾಧಾನ ಪಡ್ತೀವಿ, ನಾವು ಆನಂದ ಪಡ್ತೀವಿ, ಬೇಡಿಕೆಯನ್ನು ಇಡ್ತೀವಿ. ಸೊ ಅಂಥ ಪವಿತ್ರ ಪುಣ್ಯ ಕ್ಷೇತ್ರವನ್ನೇ ಇವತ್ತು ಇಸ್ಲಾಂ ದಾಳಿ ಮಾಡ್ತಾ ಬಂತು. ಅದನ್ನು ಕ್ರಿಶ್ಚಿಯನ್ರು ಮಾಡಲಿಲ್ಲ. ಕ್ರಿಶ್ಚಿಯನ್ರು ಬೇರೆ ಬೇರೆ ಕಡೆ ಸಂದರ್ಭದಲ್ಲಿ ಮಾಡಿರ್ಬೋದು. ಆದರೆ ದಾಳಿ ಮಾಡಿದ್ದು ಯಾಕೆ ಅಂತಂದ್ರೆ, ಇವರ ಆಸ್ಥಾ, ಇವರ ಭಕ್ತಿ, ಇವರ ಭಾವನೆಗಳನ್ನೇ ಏಟು ಕೊಡಬೇಕು ಅಂತನ್ನುವಂಥ ದೃಷ್ಟಿಕೋನದಿಂದ ಸಾವಿರಾರು ದೇವಸ್ಥಾನಗಳನ್ನು ಒಡೆದಂತ ಉದಾಹರಣೆ ನಮ್ಮ ಹತ್ರ ಇದೆ. ಅದು ಬಾಬರ್ ಇರ್ಬೋದು, ಹುಮಾಯೂನ್ ಇರ್ಬೋದು, ಅಫ್ಜಲ್ ಖಾನ್ ಇರ್ಬೋದು, ಬೇಕಾದಷ್ಟು ಜನ ಇರ್ಬೋದು. ನಮ್ಮ ದೇವಸ್ಥಾನ ಅಯೋಧ್ಯ, ಮಥುರಾ, ಕಾಶಿ, ಹೀಗ ಅನೇಕ ದೇವಸ್ಥಾನಗಳನ್ನು ಒಡೆದು ಹಾಕಿದ ಉದ್ದೇಶನೇ ಈ ಹಿಂದೂಗಳ ಭಾವನೆಗೆ, ಹಿಂದೂಗಳ ಭಕ್ತಿಗೆ ಏಟು ಕೊಡಬೇಕು, ಅವರ ಮಾನಸಿಕತೆಯನ್ನು ಕುಗ್ಗಿಸಬೇಕು ಅನ್ನುವಂಥದ್ದು ಏಕೈಕ ಕಾರಣದಿಂದ ಇವತ್ತು ಪ್ರಧಾನಿಯವರು ಈ ಮಾನಸಿಕತೆಯ ವಿರುದ್ಧ 48ರಲ್ಲಿ ಇಡೀ ಸಾರ್ವಜನಿಕವಾಗಿ ಎಲ್ಲ, ಅಂದ್ರೆ ಪಾರ್ಲಿಮೆಂಟ್ನಲ್ಲಿ ಪಾಸ್ ಆಯ್ತು.
ಮಹಮೂದ್ ಗಜನಿ ಅವನು ಒಡೆದಂತ ಆ ದೇವಸ್ಥಾನವನ್ನ ಪುನಃ ಪ್ರತಿಷ್ಠಾಪನೆ ಮಾಡೋಗೋಸ್ಕರ ಪಾರ್ಲಿಮೆಂಟ್ನಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಿ ಸಾರ್ವಜನಿಕರಿಂದ ಹಣ ಸಂಗ್ರಹ ಮಾಡಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ನಿರ್ಮಾಣ ಮಾಡಿದಂತಹ ಭವ್ಯ ದಿವ್ಯ ಸೋಮನಾಥ ದೇವಾಲಯ ಇವತ್ತು ನರೇಂದ್ರ ಮೋದಿ ಅವರು ಭೇಟಿ ಕೊಡ್ತಾ ಇರೋದು ಬರೇ ಭಕ್ತಿಗೋಸ್ಕರ ಅಲ್ಲ, ಈ ಮಾನಸಿಕತೆಯ ವಿರುದ್ಧ ಅಂತನ್ನುವಂತಹದ್ದು ಕೂಡ ಸಂದೇಶ ಇದೆ.